ಅರಣ್ಯ ಪ್ರದೇಶ ಆಗಿದ್ರು ಕೂಡ ನಿಮಗೆ ಅರಣ್ಯ ಎನ್ನುವಂಥ ರೀತಿಯಲ್ಲಿ ಅನ್ಸಲ್ಲ. ಅಲ್ಲಿ ಹೋದಂಥವರಿಗೆ ಬಹಳ ಚೆನ್ನಾಗಿ ಗೊತ್ತಿರುತ್ತೆ. ಅಂದ್ರೆ ಆ ಫೀಲು ಎಕ್ಸ್ಪೀರಿಯನ್ಸ್ ಮಾಡಿರ್ತಾರ, ಆ ಫೀಲ್ ಎಕ್ಸ್ಪೀರಿಯನ್ಸ್ ಮಾಡಿದವ್ರಿಗೆ ಗೊತ್ತಾಗಿರುತ್ತೆ ಆ ಪ್ರದೇಶ ಎಂಥದ್ದು ಅಂತ. ಯಾಕಂದ್ರೆ ಯಾವಾಗಲೂ ಕೂಡ ಜನ ಇದ್ದೇ ಇರ್ತಾರೆ, ಪ್ರವಾಸಿಗರು ಇದ್ದೇ ಇರ್ತಾರೆ, ಜನ ಓಡಾಡ್ತಾ ಇರ್ತಾರೆ, ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ, ಇದೆಲ್ಲವೂ ಕೂಡ ಆಗ್ತಾ ಇರುತ್ತೆ. ಆ ಕಾರಣಕ್ಕಾಗಿ ಅಲ್ಲಿ ಅಷ್ಟು ಸುಲಭವಾಗಿ ನಾಪತ್ತೆ ಆಗೋದಾಗ್ಲಿ ಅಥವಾ ಅಲ್ಲಿ ಜಾರಿ ಬೀಳೋದಾಗ್ಲಿ ಅಥವಾ ಇನ್ನೇನೋ ಆಗೋದಾಗ್ಲಿ ಅಂಥದ್ದೆಲ್ಲ ತುಂಬಾ ಕಡಿಮೆ ಅಂದ್ರೆ ಕಡಿಮೆ. ಅಂದ್ರೆ ಅದೆಲ್ಲ ಆಗೋದಿಲ್ಲ ಅಲ್ಲಿ. ಮೊನ್ನೆ ಏಪ್ರಿಲ್ 7ನೇ ತಾರೀಕು ಸಂಜೆ 5 ಗಂಟೆಯ ಸುಮಾರಿಗೆ ಆ ಫ್ಯಾಮಿಲಿ ಆ ಮಾಣಿಕ್ಯ ದಾರಕ್ಕೆ ಬಂದಿದೆ. ಬಂದ ತಕ್ಷಣ ಅವ್ರು ಏನ್ ಮಾಡಿದ್ದಾರೆ, ಫಾಲ್ಸ್ ನ ನೋಡ್ಬೇಕು ಅಂತ ಹೇಳಿ ಆ ಮೆಟ್ಲುಗಳು ಏನಿತ್ತು ಆ ಮೆಟ್ಲುಗಳನ್ನ ಹೇಳ್ಕೊಂಡು ಕೆಳಗಡೆ ಹೋಗಿದ್ದಾರೆ. ಆ ಸಂದರ್ಭದಲ್ಲಿ ಶ್ರೀನಂದ ಎನ್ನುವಂತ ಈ ಬಾಲಕಿಯು ಕೂಡ ಆ ಕುಟುಂಬದ ಜೊತೆಗೆ ಇದ್ದು. ಓಕೆನಾ, ಆ ಹುಡುಗಿ SLC ಎಕ್ಸಾಮ್ ಪರೀಕ್ಷೆ ಬರೆದು ಬಂದಿತ್ತಂತೆ. ರಿಸಲ್ಟ್ಗೋಸ್ಕರ ವೇಟ್ ಮಾಡ್ತಿದ್ದಂತ ಹುಡುಗಿ ಅದು. ಕುಟುಂಬ ಜೊತೆಗೆ ಆರಾಮಾಗಿ ಓಡಾಡ್ಕೊಂಡಿದ್ದಾಳೆ. ಬೇರೆ ಬೇರೆ ಕಡೆಗಳಲ್ಲಿ ಆಕೆ ಪೋಸ್ ಕೊಟ್ಟಿದ್ದಾಳೆ, ಫೋಟೋವನ್ನು ಕೂಡ ತೆಗೆದುಕೊಂಡಿದ್ದಾಳೆ. ಆ ಫೋಟೋಸ್ಗಳು ಕೂಡ ಈಗ ವೈರಲ್ ಆಗ್ತಾ ಇದೆ. ಆದ್ರೆ ಅಲ್ಲಿ ಸ್ವಲ್ಪ ಡೇಂಜರಸ್ ಇರುವಂತ ಪ್ರದೇಶಗಳು ಇದ್ದಾವೆ. ಅಲ್ಲೂ ಕೂಡ ಆಕೆ ಫೋಟೋಸ್ಗಳನ್ನ ತೆಗೆಸ್ಕೊಂಡಿದ್ದಾಳೆ. ಎಲ್ಲಾ ಸಂದರ್ಭದಲ್ಲೂ ಕೂಡ ತುಂಬಾ ಲವಲವಿಕೆಯಿಂದ ಓಡಾಡ್ಕೊಂಡು ಫೋಟೋ ತೆಗೆಸ್ಕೊಂಡಿದ್ದಾಳೆ.